ಇವಳು ನೋಡ್ರಿ ನಮ್ ಸೀತಕ್ಕ. ಇವಳಂತೂ ಬಜಾರಿ ಉಟ್ರ ಬಾಜಿ, ಅದ್ರ ಜೊತೆಗೆ ಉಟ್ಟ ಜಿಪುಣಿ ಚಕ್ರವರ್ತಿ. ಇವಳಿಗೆ ಫ್ರೀಯಾಗಿ ಸಿಗುತ್ತೆ ಅಂದ್ರೆ ಕಸಲು ಬಿಡಲ್ಲ, ಮನೆ ಕಸಲು ತುಂಬ್ಕೊಬಿಡ್ತಾಳೆ. ಇವಳೇ ಈ ಕಥೆಯ ನಾಯಕಿ. ಇವಳು ನಮ್ ಕತೆ ನಾಯಕಿ ಆದ್ರೆ ಸ್ಟೋರಿ ಹೆಂಗಿರುತ್ತೆ ಅಂತ ನಿಮ್ಗೆ ಗೊತ್ತು. ಮುಂಡೇರ ಮೋಚೀರ ದದ್ರು ಮುಂಡೇರ ಎಲ್ಲರೋ ನನ್ ಕೋಳಿ ಬೆಳಗ್ಗೆ ತಾರೆ ನೋಡ್ಕೊ ಹೋದೆ, ಆಲೆ ಎಲ್ಲ ತಿನ್ಕೊಂಡ್ರೆ ಇವ್ರೆಂತ ದರಿದ್ರು ಬರ್ಗೆಟ್ ಮುಂಡೇರು. ಇವ್ರಿಗಂತೂ ಚೂರು ಪಾರು ಮಾನ ಮರ್ಯಾದೆನೇ ಇಲ್ಲ. ನನ್ನ ಸೀತಕ್ಕನ ಕೋಳಿ ಅಂದ್ರೆ ಎಲ್ಲರಿಗೂ ಬಾಯಿ ನಾಲ್ಕು 5 ಹೊತ್ತಾಗ್ಬಿಡ್ತವೆ. ನೋಡಿದ್ರಲ್ಲ ನಮ್ಮ ಕತೆ ನಾಯಕಿ ಸೀತಕ್ಕನ ಬಾಯಿ ಎಷ್ಟು ಅದ್ಭುತ, ಸೊಗಸು, ಸುಂದರವಾಗಿದೆ. ಈ ತರ ಆದ್ರೆ ನಮ್ ಸೀತಕ್ಕ ನಮ್ ಸ್ಟೋರಿ ಹೆಂಗಿರುತ್ತೆ, ಚೆನ್ನಾಗಿರುತ್ತೆ ಅಲ್ವಾ? ನಮ್ ಸೀತಕ್ಕನ ಕತೆ ಸೈಡಿಗೆ ಬಿಡ್ರಿ. ಇವ್ರ ಜೊತೆಗೆ 3 ಕೋಡಂಗಿ. ಎಂತ ಕೋಡಂಗಿ ಅಂದ್ರೆ ನೀವೇ ನೋಡ್ತೀರಾ ನೋಡಿ. ಇವರೇ ನೋಡ್ರಿ ಆ ಸೀತಕ್ಕನ 3 ಕಮಂಗಿಗಳು. ಇವಳ ಹೆಸರು ಪಂಕಜ, ಸೀತಕ್ಕನ ಮೊದಲನೇ ಕಮಂಗಿ. ಇವಳಂತೂ ಒಟ್ಟು ಮನೆ ಮುರುಕಿ, ಅಲ್ಲಲ್ಲೇ ಚೆನ್ನಾಗಿರ್ತಾಳೆ, ಅಲ್ಲಲ್ಲೇ ಮನೆ ಮುರ್ಕೊಂಡಿರ್ತಾಳೆ. ಅಕ್ಕ ಕಂಡ ಮನೆ ಸುದ್ದಿ ಎಲ್ಲ ನಮ್ಗೆ ಯಾಕೆ, ನಮ್ ಪರ್ ನಾವ್ ಇದ್ಬಿಡ್ತೀವಿ, ನಾವ್ ಯಾರ ಮನೆ ಸುದ್ದಿಗೂ ಹೋಗಲ್ಲ, ಏನೂ ಇಲ್ಲ. ಅಕ್ಕ ನಾನು ಮರ್ತೇ ಬಿಟ್ಟಿದ್ದೆ, ಅದೇಯಾ ಆ ಪಕ್ಕದ ಮನೆಯವಳು ಓಡೋಗಿದ್ಲಂತಲ್ಲ, ಪಕ್ಕದ ಮನೆ ಪದ್ಮನ್ ಮಗಳು. ಏನಾಯ್ತು ಕತೆ? ನೋಡಿದ್ರಲ್ಲ ಈ ಪಂಕಜನ್ ಕತೆನ. ಎಷ್ಟು ಮನೆ ಮುರುಕಿ ಅಂದ್ರೆ ಕಂಡೋರ್ ವಿಷಯಕ್ಕೆ ತಲೆ ಕೆಡ್ಸ್ಕೊತಾಳೆ. ಅವ್ರ ಮನೇಲಿ ಏನಾದ್ರೂ ಪರವಾಗಿಲ್ಲ, ಕಂಡನ್ ಮನೆ ಕಿಟಕಿ ಮಾತ್ರ ಇನ್ಸ್ ನೋಡೋದ್ ಮಾತ್ರ ಬಿಡಲ್ಲ. ನೋಡಿ ಇವಳ ಹೆಸರು ಸುನಂದ, ಸೀತಕ್ಕನ 2ನೇ ಕಮಂಗಿ. ಇವಳೇ ಕುಸುಮ, ಸೀತಕ್ಕನ 3ನೇ ಕಮಂಗಿ. ಇವ್ರ 3 ಜನದ್ದು ಒಂದೇ ಜಾತಿ. ಸುನಂದ ಕುಸುಮ ಬನ್ನಿ, ಅದೆಲ್ಲೋ ತರಕಾರಿಗಳು ಕಡಿಮೆ ಸಿಕ್ಕವಂತೆ ಹೇಳಿದ್ರು ಸೀತಕ್ಕ, ಹೋಗಿದ್ ಬರದ ಬನ್ನಿ. ಎಷ್ಟು ಲಾಭ ಉಳ್ಕೊಂಡ್ರೆ ನಮ್ಗೆ ಎಷ್ಟು ಆಸೆ, ಜೋಡ್ಸ್ಕೊ ಮಡಿಕೋಬೋದಲ್ವಾ? ಬನ್ನಿ ಹೋಗದ ಗೊತ್ತಾಯ್ತದೆ. ಪಂಕಜ ಸೀತಕ್ಕ ಒಟ್ಟು ಜಿಪ್ನಿ ಬಿಡು, ಜಿಪ್ನಿ ಅಷ್ಟಿದ್ದಾರ ಜಿಪ್ನಾಟ ಅನ್ಬಿಟ್ಟು ಅಷ್ಟು ಜಿಪ್ನಾಟ ಆಡಾರ. ಓ ನಾನು ಎಲ್ಲೂ ನೋಡಿಲ್ಲ ಬಿಡು ಸೀತಕ್ಕನ ಜಿಪ್ನಿನ. ಈ ಕತೆ ನಾಯಕಿ ಸೀತಕ್ಕ. ಇವ್ರು 3 ಜನ ಸೀತಕ್ಕನ್ ಬಂಟ್ರು. ಎಲ್ಲರಿಗೂ ಎಡಗೈ ಬಂಟಿ ಬಲಗೈ ಬಂಟಿ ಅಂತ ಇಬ್ಬರಿದ್ರೆ ನಮ್ ಸೀತಕ್ಕನ್ಗೆ 3 ಜನ. ನೀವೇ ಯೋಚನೆ ಮಾಡಿ, ಇಷ್ಟು ಜಿಪ್ನಾಟ ನಮ್ ಸೀತಕ್ಕ ಬಜಾರಿ, ಅದ್ರ ಜೊತೆಗೆ ಈ 3 ಜನ ಮನೆ ಮುರ್ಕಿರು. ಈ ಸ್ಟೋರಿ ಹೆಂಗಿರುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೋಬೇಕು. ಅಯ್ಯಯ್ಯೋ ಹೋಯ್ತಲ್ಲ ನನ್ ಕೋಳಿ, ಅವ್ರಿಗೆ ಹೊಟ್ಟೆ ನೋವು ಬರ, ಅವ್ರಿಗೆ ಬರ್ಬಾರ್ದು ಬರ, ತಿಂದಾಡವ್ರು ಹುಚ್ಚಾಡ ಬೇರೆ ಎತ್ಕಳ ದಿಗ್ರು ಕಳ ಏನ್ ಮಾಡ್ಬಿಟ್ರು ನನ್ ಕೋಳಿಗೆ. ನನ್ ಕೋಳಿನೇ ಕಾಣ್ತಿಲ್ಲ, ಎಲ್ಲ ಕೋಳಿ ಅವೇ, ಆ ಕೋಳಿ ಮಾತ್ರ ಕಾಣ್ತಿಲ್ಲ. ಅವ್ರು ತಿನ್ಕೊಂಡ್ರ ಹೊಟ್ಟೆ ಇವತ್ತೇ ಸಿಡ್ದೋಗ. ನಾನೇ 1 ವರ್ಷದಿಂದ ಮೊಟ್ಟೆ ಕಿಸ್ಕ ಕೂತೀನಿ, ಆ ಕೋಳಿ ತಿಂದಾನೆ. ತಿಂದ್ಬಿಟ್ರೆ ಮರಿ ಮೊಟ್ಟೆ ಎಲ್ಲಿ ಖಾಲಿ ಅದವು, ಮರಿ ಎಲ್ಲಿ ಖಾಲಿ ಅದವು, ಅದ್ರಿಂದ ಎಷ್ಟೆಷ್ಟು ಮರಿ ಆಗವು, ಅದ್ರಿಂದ ಎಷ್ಟು ಮೊಟ್ಟೆ ಬೆಳೆಯವು, ನಾನು ಇನ್ನು ಎಷ್ಟು ಹುಟ್ಟು ಮಾಡ್ಕೋಬಹುದು ಅಂತ. ಅದೊಂದು ಕೋಳಿಯಿಂದ ನಮ್ಗೆ ಎಷ್ಟು ನಷ್ಟ ಆಯ್ತು. ಸಿಕ್ತಳ್ ಮತ್ತೆ ಬಿಡಲ್ಲ, ಅವ್ನು ಮಕ್ಕ ಕೆರ್ದು ಬಿಡ್ತೀನಿ ಬರ್ಲು ತಕೊಂಡು. ನಮ್ ಸ್ಟೋರಿ ಹೆಂಗಿತ್ತು ಅಂದ್ಬಿಟ್ಟು ನೋಡಿದ್ರಲ್ಲ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.